ಸೊ ಇವತ್ತಿನ ವಿಡಿಯೋದಲ್ಲಿ ಇಯರ್ ಪೇನ್, ಕಿವಿ ನೋವು, ಇದನ್ನು ಇಂಗ್ಲೀಷಲ್ಲಿ ಒಟಾಲ್ಜಿಯಾ ಅಂತೀವಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಯರ್ ಪೇನ್ ಏನು? ಇಯರ್ ಪೇನ್ ಡ್ಯೂ ಟು ಇಯರ್ ಪ್ರಾಬ್ಲಮ್ ಆರ್ ನಿಯರ್ ಬೈ ಸ್ಟ್ರಕ್ಚರ್. ಒಂದು ಇಯರ್ನ ಸುತ್ತಮುತ್ತ, ಕಿವಿನ ಸುತ್ತಮುತ್ತ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಕಿವಿಲೇ ಪ್ರಾಬ್ಲಮ್ ಇದ್ದರೆ ನಮಗೆ ಕಿವಿ ನೋವು ಬರುತ್ತೆ. ಇದು ಏನಕ್ಕೆ ಬರುತ್ತೆ ಅಂದರೆ ಅದ್ರಲ್ಲಿ 2 ಟೈಪ್ಸು. ಒಂದು ಪ್ರೈಮರಿ ಕಾಸು, ಸೆಕೆಂಡ್ರಿ ಕಾಸು. ಪ್ರೈಮರಿ ಕಾಸ್ ಅಂದರೆ ಏನು? ಅದು ಏನಾದರೂ ಪ್ರಾಬ್ಲಮ್ ಅಂದರೆ ಏನಾದರೂ ಆಕ್ಸಿಡೆಂಟ್ ಆಗಿ ಅಥವಾ ಏನೋ ಒಂದು ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದ್ರೆ ಅದರಿಂದ ಬರ್ಬೋದು. ಇಲ್ಲ ಒಂದು ಇನ್ಫೆಕ್ಷನಿಂದ ಬರ್ಬೋದು. ಇಲ್ಲ ವ್ಯಾಕ್ಸ್ ಬ್ಲಾಕ್ ಆಗಿದ್ರೆ ಬರ್ಬೋದು. ಇನ್ನು ಒಂದು ನೆಕ್ಸ್ಟ್ ಟೈಪ್ ಅಂದರೆ ಡೆಂಟಲ್, ಹಲ್ಲು ನೋವಿದ್ರೆ ಆ ಥರ ಇದ್ದರೆ ಬರುತ್ತೆ. ಥ್ರೋಟು ಅಥವಾ ಈ ರೀತಿ ಎಲ್ಲ ಇದ್ದರೆ ಬರುತ್ತೆ. ನೆಕ್ಸ್ಟು ಇಲ್ಲಿ ನಮಗೇನಾಗುತ್ತೆ ಅಂದರೆ ಪ್ರೈಮರಿ ಒಟಾಲ್ಜಿಯಾ, ಸೆಕೆಂಡ್ರಿ ಒಟಾಲ್ಜಿಯಾ, ಟರ್ಷರಿ ಒಟಾಲ್ಜಿಯಾ ಅಂತ ಆಗುತ್ತೆ. ಪ್ರೈಮರಿ ಒಟಾಲ್ಜಿಯಾ ಅಂದರೆ ಪ್ರಾಬ್ಲಮ್ ಇನ್ಸೈಡ್ ದ ಇಯರ್, ಕಿವಿ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ನಮಗೇನಾಗುತ್ತೆ ಪ್ರೈಮರಿ ಒಟಾಲ್ಜಿಯಾ. ಕಿವಿ ಒಳಗಡೆ ಪ್ರಾಬ್ಲಮ್ ಇದ್ದರೆ ಬರೀ ಕಿವಿಗೆ ಮಾತ್ರ. ಸೆಕೆಂಡರಿ ಅಂದರೆ ಬೇರೆ ಯಾವುದೋ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಏನಾದರೂ ನೋವಿದ್ದರೆ ಅದು ನಮಗೆ ಪೇಯ್ನ್ ಅಂದರೆ ಒಂದು ಸೆನ್ಸರಿ ಪೇಯ್ನ್ ಮುಖಾಂತರ ನಮಗೆ ಇಯರ್ ಪೇಯ್ನ್ ಆಗುತ್ತೆ. ಸೆನ್ಸರಿ ಪೇಯ್ನ್ ಅಂತ ಅಂದರೆ ಏನು? ಸೆನ್ಸರಿ ಪೇಯ್ನು ಇದೆ ಟ್ರೈಜರ್ಮಿನಲ್ ರಿಫ್ಲೆಕ್ಸ್. ಈ ಟ್ರೈಜರ್ಮಿನಲ್ ನರ್ವ್ ಏನಿದೆ ಇದರಿಂದ ನಮಗೆ ಪೇಯ್ನ್ ಆ್ಯಕ್ಚುಲಿ ಗೊತ್ತಾಗುವಂಥದ್ದು. ಓಕೆನಾ? ಪೇ ಸಿಗ್ನಲ್ ಫ್ರಮ್ ಅದರ್ ಏರಿಯಾ ಇಸ್ ಟ್ರಾವೆಲ್ ಥ್ರೂ ಅ ಟ್ರೈಜರ್ಮಿನಲ್ ನರ್ವ್ ಟು ದ ಇಯರ್. ಓಕೆನಾ? ಸೊ ಇದರಿಂದ ಇವಾಗ ಮೇನ್ ಕಾಸಸ್ ಏನು? ಏನಿಂದ ಆಗ್ಬೋದು? ಇದು ಇಯರ್ ವ್ಯಾಕ್ಸ್ ಇದ್ದರೆ ಆಗ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರೆ, ಅಥವಾ ಅಕ್ಯೂಟ್ ಒಟೈಟಿಸ್ ಮೀಡಿಯಾ ಇದ್ದರೆ, ಅಥವಾ ನ್ಯೂರಾನ್ ಪ್ರಾಬ್ಲಮ್ ಇದ್ದರೆ ಏನಾದರೂ, ಅಥವಾ ನ್ಯೂರಾಲ್ಜಿಯಾ ಇದ್ದರೆ, ಅಥವಾ ರಪ್ಚರ್ ಆಫ್ ಇಯರ್ ಡ್ರಮ್. ಕಿವಿದ ಒಂದು ಪರ್ದೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಏನಾದರೂ ರಪ್ಚರ್ ಆಯಿತು ಅಂತಂದರೆ, ಅರ್ಧೋಯ್ತು ಅಂದರೆ ಅದಕ್ಕೂ ನಮಗೇನಾಗುತ್ತೆ ಕಿವಿ ನೋವು ಬರುತ್ತೆ. ಸೊ ಇದರದ್ದು ಫುಲ್ ಒಂದು ಓವರ್ ವ್ಯೂ ನೋಡಿದ್ರೆ ಇಯರ್ ಇನ್ಫೆಕ್ಷನ್ ಆಗಿರುತ್ತಾ, ಅದಾದಮೇಲೆ ನಮ್ಗೆ ಅದಕ್ಕೆ ಇಯರಲ್ಲಿರುವಂಥ ನರ್ವ್ ಇರಿಟೇಟ್ ಆಗುತ್ತೆ. ಅದೇನಾಗುತ್ತೆ, ಆ ಇರಿಟೇಟ್ ಆಗೋದ್ರಿಂದ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಬ್ರೈನಿಂದ ನಮಗೆ ಮತ್ತೆ ಕಿವಿಗೆ ಏನಾಗುತ್ತೆ ಇಯರ್ ಪೇಯ್ನ್ ಆಗುತ್ತೆ. ಯಾವುದರಿಂದ? ಟ್ರೈಜರ್ಮಿನಲ್ ನರ್ವಿಂದ. ಸೊ ಸಿಂಪ್ಟಮ್ಸು ಪೇಯ್ನ್ ಆಗೋವಂಥದ್ದು, ಇಯರ್ಸ್ ಅಂದರೆ ಸೌಂಡ್ ಕೇಳಿಸಲ್ಲ, ಆ ರೀತಿ ಎಲ್ಲ ಆಗುತ್ತೆ ನಮಗೆ ಕಿವಿಲಿ. ಓಕೆನಾ? ನಾವು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ, ಹೆಂಗೆ ಗೊತ್ತಾಗುತ್ತೆ? ಇಯರ್ ಎಕ್ಸಾಮಿನೇಷನ್ ಮಾಡ್ತಾರೆ ಆಟೋಸ್ಕೋಪಿಂದ. ಆಮೇಲೆ ಕೆಲವೊಂದು ಸತಿ ಏನಾಗುತ್ತೆ ಸೈನಸ್ ಇಶ್ಯೂ ಇದ್ದರೂ ಕೂಡ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಂದರೆ ನೋಸ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ನಾವು ನೆಕ್ಸ್ಟ್ ಇದಕ್ಕೆ ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು? ಮಾಯ್ಸ್ಟ್ ವಾರ್ಮ್ ಕಂಪ್ರೆಸ್ ಕೊಡ್ಬೋದು, ಇಯರ್ ಡ್ರಾಪ್ಸ್ ಕೊಡ್ಬೋದು, ಈ ರೀತಿ ಅಥವಾ ವ್ಯಾಕ್ಸ್ ಇರೋದನ್ನು ರಿಮೂವ್ ಮಾಡ್ಬೋದು. ಸೊ ಇವೆಲ್ಲವೂ ಕೂಡ ಇಯರ್ ಪೇಯ್ನಿನ ಒಂದು ಪ್ರಾಬ್ಲಮ್ ಇರುತ್ತೆ. ಅಥವಾ ಕಾಸು, ಸಿಂಪ್ಟಮ್ಸು, ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.